ಸಚಿವ ಜಮೀರ್ ಹೇಳಿಕೆಗೆ ಸಿಟಿ ರವಿ ಕೆಂಡಾಮಂಡಲವಾಗಿದ್ದಾರೆ. ಈ ಕುರಿತು ಒಂದು ಅಪ್ಡೇಟ್. ಸಚಿವ ಜಮೀರ್ ಹೇಳಿಕೆಗೆ ಸಿಟಿ ರವಿ ಕೆಂಡಾಮಂಡಲವಾಗಿರುವಂತದ್ದು. ವೋಟ್ ಜಿಹಾದಿ ಕರೆಗೆ ಬೆಂಬಲಿಸಿದ್ದಕ್ಕೆ ಇಂಥ ಮಾತು ಬಂದಿದೆ. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಎಂದು ಘೋಷಣೆ ಕೂಡ ಕೂಗಿದ್ರು. ಜಮೀರ್ ಕಮ್ಯುನಲ್ ಅಲ್ಲವೇ ಅಲ್ಲ, ಅವರೊಬ್ಬ ಸೆಕ್ಯುಲರ್ ಎಂದು ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಎಷ್ಟು ಸೆಕ್ಯುಲರ್ ಅಂದ್ರೆ ಪೈಗಂಬರ್ ಕೂಡ ಅವರ ಸಮ ಇಲ್ಲ. ನಮ್ಮನ್ನು ಗೆಲ್ಲಿಸಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ವಿ. ಜಮೀರ್ ಅಹಮದ್ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಚಿವ ಜಮೀರ್ ಹೇಳಿಕೆಗೆ ಸಿಟಿ ರವಿ ಇದೀಗ ಕೆಂಡಾಮಂಡಲವಾಗಿರುವಂತದ್ದು. ಖಂಡ್ರೆ ಪುತ್ರ ಮುಸ್ಲಿಮರ ವೋಟ್ ಇಂದಲೇ ಗೆದ್ದಿದ್ದಾನೆ ಎಂದು ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ರು. ಇದೀಗ ಅವರ ಹೇಳಿಕೆಗೆ ಸಿಟಿ ರವಿ ಕೆಂಡಾಮಂಡಲವಾಗಿರುವಂತದ್ದು. ವೋಟ್ ಅಂತವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು. ಹಾಗಾಗಿ ವೋಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ, ಕೆಲವು ಪಕ್ಷಗಳಿಗೆ, ಕೆಲವು ಸಮುದಾಯಗಳಿಗೆ ಭಾರತ್ ಮಾತಾ ಕಿ ಜೈ ಅನ್ನೋರು ಗೆಲ್ಲಬಾರ್ದು. ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು. ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು. ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು. ವೋಟ್ ಜಿಹಾದನ್ನು ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹಮದ್ ಅವರು ಸತ್ಯನೇ ಹೇಳಿದ್ದಾರೆ. ಬಹಿರಂಗ ವೋಟ್ ಜಿಹಾದಿಗೆ ಕರೆ ಕೊಟ್ಟಿರಲಿಲ್ವಾ? ಬಿ ಜೆ ಪಿಗೆ ವೋಟ್ ಹಾಕ್ಬೇಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂತ. ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ನಮ್ಮಂಥವ್ರನ್ನ ಗೆಲ್ಸಿದ್ರೆ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತಿದ್ವಿ. ಈ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರನ್ನ ಗೆಲ್ಸಿದ್ರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು. ಅಲ್ಲ, ವೋಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ, ಕೆಲವು ಪಕ್ಷಗಳಿಗೆ, ಕೆಲವು ಸಮುದಾಯಗಳಿಗೆ ಭಾರತ್ ಮಾತಾ ಕಿ ಜೈ ಅನ್ನೋರು ಗೆಲ್ಲಬಾರ್ದು. ಕೆಲವು ಸಮುದಾಯಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರನ್ನ ಬೆಂಬಲಿಸೋರೇ ಗೆಲ್ಲಬೇಕು. ಹಾಗಾಗಿಯೇ ವೋಟ್ ಜಿಹಾದಿ ಕರೆ ಕೊಟ್ಟರು. ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರ್ದು ಅಂತ ವೋಟ್ ಜಿಹಾದಿ ಕರೆ ಕೊಟ್ಟರು. ವೋಟ್ ಜಿಹಾದನ್ನು ಕರೆಗೆ ಬೆಂಬಲಿಸಿರೋ ಕಾರಣಕ್ಕೆ ಜಮೀರ್ ಅಹಮದ್ ಅವರು ಸತ್ಯನೇ ಹೇಳಿದ್ದಾರೆ. ಬಹಿರಂಗ ವೋಟ್ ಜಿಹಾದಿಗೆ ಕರೆ ಕೊಟ್ಟಿರಲಿಲ್ವಾ? ಬಿ ಜೆ ಪಿಗೆ ವೋಟ್ ಹಾಕ್ಬೇಡಿ, ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಂತ. ಅದೇ ಕಾರಣಕ್ಕೆ ತಾನೇ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ನಮ್ಮಂಥವ್ರನ್ನ ಗೆಲ್ಸಿದ್ರೆ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತಿದ್ವಿ. ಈ ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡೋರನ್ನ ಗೆಲ್ಸಿದ್ರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತಲೇ ಕೂಗೋದು. ಅಲ್ಲ, ವೋಟ್ ಜಿಹಾದಿ ಕರೆ ಕೊಟ್ಟಿದ್ರಲ್ಲ ನೋಡಿ, ಕೆಲವು ಪಕ್ಷಗಳಿಗೆ, ಕೆಲವು ಸಚಿವ ಜಮೀರ್ ಹೇಳಿಕೆಗೆ ಸಿಟಿ ರವಿ ಇದೀಗ ಕೆಂಡಾಮಂಡಲವಾಗಿರುವಂತದ್ದು. ಖಂಡ್ರೆ ಪುತ್ರ ಮುಸ್ಲಿಮರ ವೋಟ್ನಿಂದಲೇ ಗೆದ್ದಿದ್ದಾನೆ ಎಂದು ಬೀದರ್ನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯನ್ನ ಖಂಡಿಸಿ ಸಚಿವ ಜಮೀರ್ ಹೇಳಿಕೆಗೆ ಸಿಟಿ ರವಿ ಇದೀಗ ಕೆಂಡಾಮಂಡಲವಾಗಿರುವಂತದ್ದು. ವೋಟ್ ಜಿಹಾದಿ ಕರೆಗೆ ಬೆಂಬಲಿಸಿದ್ದಕ್ಕೆ ಇಂಥ ಮಾತು ಬರ್ತಿದೆ. ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು. ಜಮೀರ್ ಕಮ್ಯುನಲ್ ಅಲ್ಲವೇ ಅಲ್ಲ, ಅವರೊಬ್ಬ ಸೆಕ್ಯುಲರ್ ಎಂದು ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಷ್ಟು ಸೆಕ್ಯುಲರ್ ಅಂದ್ರೆ ಪೈಗಂಬರ್ ಕೂಡ ಅವರ ಸಮ ಇಲ್ಲ. ನಮ್ಮನ್ನು ಗೆಲ್ಲಿಸಿದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಿದ್ವಿ. ಜಮೀರ್ ಅಹಮದ್ ವಿರುದ್ಧ ಸಿಟಿ ರವಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.